ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ನಿಮ್ಮ ಜಗದೀಶ್ವರ ಮೂರ್ತಿ ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ವೀಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತಾ ಇದ್ದೀನಿ. ಸೊ ಬಿಸ್ನೆಸ್ ಅಂತಂದರೆ ಏನ, ಫುಲ್ಲು ಹಾರ್ಡ್ ವರ್ಕ್ ಮಾಡಿಬಿಟ್ಟು ಏನು ಎಂಜಾಯ್ ಮಾಡಿದೆ, ತಲೆ ಕೆಡಿಸ್ಕೊಂಡು ಫುಲ್ಲು ಟೆನ್ಷನ್ ಹಾಕ್ಕೊಂಡು ಫುಲ್ಲು ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್ ಏನು ಮಾಡಬೇಕಂತ ರೊಟೀನಾಗಿ ವರ್ಕ್ ಮಾಡ್ತಾ ಇರೋದೆಲ್ಲ ಬಿಸ್ನೆಸ್ ಅಂತಂದರೆ ವಿ ಶುಡ್ ಲವ್ ಬಿಸ್ನೆಸ್. ನಾವು ನಮ್ಮ ವ್ಯಾಪಾರನ ಲವ್ ಮಾಡಬೇಕು. ಹೆಂಗೆಪ್ಪ ಅದು ನೋಡಿ, ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಚಿಕ್ಕ ಏಜ್ನಲ್ಲಿ ಅಥವಾ ಈಗ ಒಂದು ಲವ್ ಮಾಡ್ತಾ ಇದ್ದೀರಿ. ಹೆಂಗೆ ಮಾಡ್ತೀರಿ ಅದನ್ನ ನೋಡಿ, ಎಷ್ಟು ಆನಂದವಾಗಿ ಮಾಡ್ತಾ ಇದ್ದೀರಿ, ಎಷ್ಟು ಹ್ಯಾಪಿಯಾಗಿ ಅದನ್ನ ಮಾಡ್ತಾ ಇದ್ದೀರಿ. ಅದು ಈಗ ನಿಮ್ಮ ಲವರ್ನ ಮೀಟ್ ಮಾಡೋಕ್ಕೆ ಹೋಗುವಾಗ ಎಷ್ಟು ಹ್ಯಾಪಿನೆಸ್ ನಿಮಗೆ ಸಿಕ್ಕುತ್ತೆ, ಅದೇ ಹ್ಯಾಪಿನೆಸ್ ನಿಮ್ಮ ಬಿಸ್ನೆಸ್ನಲ್ಲಿ ಇರಬೇಕು. ಅದೇ ಒರಿಜಿನಲ್ ಬಿಸ್ನೆಸ್. ಅದು ಬಿಟ್ಬಿಟ್ಟು ನಾನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ, ನಾನು ಫುಲ್ಲು ಗೈತಾ ಇದ್ದೀನಿ, ಇದೆಲ್ಲ ವೇಸ್ಟು. ನೋಡಿ, ಒಂದು ದುಡ್ಡು ಬರುತ್ತೆ ಅಂತಂದರೆ ಅದು ನಮ್ಮ ಆನಂದಕ್ಕೆ ಯೂಸ್ ಆಗಬೇಕಾಗಿದೆ, ಹ್ಯಾಪಿನೆಸ್ಗೆ ಯೂಸ್ ಆಗಬೇಕಾಗಿದೆ, ನಮ್ಮ ಫ್ಯಾಮಿಲಿ ಹ್ಯಾಪಿನೆಸ್ ಯೂಸ್ ಆಗಬೇಕು, ನಮ್ಮ ಫ್ರೆಂಡ್ಸ್ಗೆ ಯೂಸ್ ಆಗಬೇಕು. ಸೊ ಹೆಂಗಪ್ಪ ಮಾಡೋದು ಆ ಬಿಸ್ನೆಸ್ನ ನೋಡಿ. ಎಗೈನ್ ಆ್ಯಂಡ್ ಎಗೈನ್ ನಾನು ಹೇಳ್ತಾ ಇದ್ದೀನಿ, ನೀವು ಒಂದು ಜಾಗದಲ್ಲಿ ಇದ್ರೂ ಸರಿ ಇಲ್ಲ ಅಂತಿದ್ರೂ ಸರಿ ಆ ಬಿಸ್ನೆಸ್ ನಡೀತಾ ಇರಬೇಕು. ನಿಮ್ಮ ಸಿಸ್ಟಮ್ ಆ ಥರ ಇರಬೇಕು, ನಿಮ್ಮ ಸೆಟ್ಟಿಂಗ್ಸ್ ಎಲ್ಲ ಆ ಥರ ಸೆಟ್ ಮಾಡಿರಬೇಕು. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಂಗಾದರೆ ನಿಮಗೆ ಒಂದು ಎಷ್ಟು ಬ್ಯುಸಿಯಾಗಿದ್ರೂ ನಿಮಗೇನು ತಲೆ ಕೆಡಿಸ್ಕೊಳ್ಳಲ್ಲ. ನೋಡಿ, ನಿಮ್ಮ ಎಲ್ಲ ಫ್ಯಾಮಿಲಿ ಫಂಕ್ಷನ್ಗೂ ನೀವು ಅಟೆಂಡ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಫಂಕ್ಷನ್ಗೆ ಅಟೆಂಡ್ ಮಾಡಬೇಕು, ಬ್ಯುಸಿ ಇರಬೇಕು. ಇದ್ರೂ ಇಂಪಾರ್ಟೆಂಟ್ ಎಲ್ಲ ಫ್ಯಾಮಿಲಿ ಫಂಕ್ಷನ್ಗೆ ನೀವು ಅಟೆಂಡ್ ಮಾಡಬೇಕು. ಸೊ ಹೆಂಗೆ ಮಾಡೋದು? ನಿಮ್ಮ ಥರ ಸಿಸ್ಟಮ್ ಇಲ್ಲದೆ ಇದ್ದರೆ ನೀವು ಅಟೆಂಡ್ ಮಾಡೋಕ್ಕಾಗಲ್ಲ. ಒಂದು ಬಿಸ್ನೆಸ್ನ ನಿಮ್ಮನ್ನು ಬಿಟ್ಬಿಟ್ಟು ಯಾರು ಮಾಡೋಕ್ಕಾಗಲ್ಲ. ನಿಮ್ಮ ಆಫೀಸ್ನಲ್ಲಾಗಲಿ ನಿಮ್ಮ ಅಂಗಡಿನಲ್ಲಾಗಲಿ ಯಾರು ಮಾಡೋಕ್ಕಾಗಲ್ಲ ಅಂತಿದ್ರೆ ಅದು ವೇಸ್ಟ್. ಅದು ನೋಡಿ, ಪುನಃ ಅದಕ್ಕೆ ನಾವು ಒಂದು ಬಿಸ್ನೆಸ್ ಮಾಡಿದೆ ಅಥವಾ ಬೇರೆ ಏನಾದ್ರು ಚಿಕ್ಕ ಯಾವ್ದಾದ್ರು ಬಿಸ್ನೆಸ್ ಮಾಡ್ಬಿಟ್ಟಿದ್ದು ಇದ್ಬಿಡ್ಬೋದು. ಸೊ ಒಂದು ದೊಡ್ಡ ಬಿಸ್ನೆಸ್ ಜಂಪ್ ಆಗುವಾಗ ಅಥವಾ ಬಿಸ್ನೆಸ್ ಗ್ರೋ ಆಗುವಾಗ ಅದಕ್ಕಿಂತ ನಿಮ್ಮ ಸೆಟಪ್ಸ್ನೆಲ್ಲ ಚೇಂಜ್ ಮಾಡಬೇಕಾಗಿದೆ. ಹೆಂಗೆ ಮಾಡಬೇಕು ಏನು ಅಂತ ನಿಮ್ಮ ಕಡೆ ಯಾರು ಎಕ್ಸಿಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಪೀಪಲ್ನ ಕೇಳಿ ಅಥವಾ ಯಾವ್ದಾದ್ರು ಒಂದು ಕನ್ಸಲ್ಟೆಂಟ್ನ ಮೀಟ್ ಮಾಡಿಬಿಟ್ಟು ಆ ಥರ ಡಿಸೈನ್ ಮಾಡಿಸಿ ನಿಮ್ಮ ಬಿಸ್ನೆಸ್ನ ರೀಕನ್ಸ್ಟ್ರಕ್ಟ್ ಮಾಡಿದ್ರೆ ಡೆಫಿನೆಟು ಆ ಬಿಸ್ನೆಸ್ ಸಕ್ಸಸ್ಫುಲ್ಲಾಗಿ ನಿಮಗೂ ಇರುತ್ತದೆ, ನಿಮ್ಮ ಫ್ಯಾಮ್ಲಿಗೂ ಇರ್ತದೆ, ನಿಮ್ಮ ಫಿನಾನ್ಷಿಯಲ್ ಮ್ಯಾಟ್ರಿಗೂ ಅದು ಇರ್ತದೆ. ಅದು ಇಲ್ಲದೆ ನೀವು ಬಿಸ್ನೆಸ್ನ ಕಷ್ಟಪಟ್ಟು ಮಾಡೋದು ನಿಮಗೆ ಯೂಸ್ ಆಗಿರಲ್ಲ. ದುಡ್ಡು ಮಾಡ್ಬೋದು, ಅದಿಲ್ಲ. ಬಿಸ್ನೆಸ್ನಲ್ಲಿ ದುಡ್ಡು ಮಾಡೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ. ಹ್ಯಾಪಿನೆಸ್ ಬೇಕಾಗಿದೆ, ಪೀಸ್ಫುಲ್ ಲೈಫ್ ಬೇಕಾಗಿದೆ. ನೋಡಿ, ನಿಮ್ಮ ಫಾರ್ ಎಕ್ಸಾಂಪಲ್ ಒಂದು 25-30 ಇಯರ್ಸ್ನಲ್ಲಿ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ಟು ಡೆಫಿನೆಟ್ ಒಂದು 10 ಇಯರ್ಸ್ ಹಾರ್ಡ್ ವರ್ಕ್ ಮಾಡಬೇಕಾಗಿದೆ. ಯಾಕೆಂದರೆ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೂ ವೆರಿ ಮಿನಿಮಮ್ 5 ಇಯರ್ಸ್ ನಿಮಗೆ ಗ್ರೋಯಿಂಗ್ ಪೀರಿಯಡ್ ಬೇಕಾಗಿದೆ. ನಮಗೆಲ್ಲ ಬಂದು 10 ಇಯರ್ಸ್ ಬೇಕಾಗಿತ್ತು. ಈಗ ಹಂಗಿಲ್ಲ, ಈಗ ಒಂದು ಫಾಸ್ಟ್ ಗ್ರೋತ್ ಇದೆ ಎಲ್ಲ ಬಿಸ್ನೆಸ್ನಲ್ಲಿ. ಬಿಕಾಸ್ ಯಾಕೆಂದರೆ ಒಂದು 5 ಇಯರ್ಸ್ನಲ್ಲಿ ಒಂದು ಡೆವಲಪ್ ಮಾಡುವ ಎಲ್ಲ ಯೂಸರ್ಸ್ ಇದೆ, ಎಲ್ಲ ಡೆವಲಪ್ ಮಾಡಬೇಕಂತ ಎಲ್ಲ ಮ್ಯಾಟರ್ಸ್ ನಮಗೆ ಸಿಕ್ಕುತ್ತೆ. ನಮಗೆಲ್ಲ ಹಾಗೆ ಸಿಕ್ಕಲಿಲ್ಲ. ಜಸ್ಟ್ ಒಂದು ವೆರಿ ಮಿನಿಮಮ್ ಒಂದು ಸಪ್ಲೈಯರನ್ನು ನಾವು ಮೀಟ್ ಮಾಡಬೇಕಾಗಿದ್ದರೆ ಫುಲ್ ಹೋಗ್ಬೇಕು, ಹೋಗಿದ್ದು ಬರಬೇಕು ಪುನಃ. ಈಗ ಹಂಗಿಲ್ಲ, ಎಲ್ಲ ನಾವು ಬಂದು ಫೋನಲ್ಲಿ ಮಾತಾಡ್ಬೋದು, ಎಲ್ಲ ವೀಡಿಯೋ ಕಾಲ್ನಲ್ಲಿ ಮಾತಾಡ್ಬೋದು, ವೀಡಿಯೋನಲ್ಲಿ ಸ್ಯಾಂಪಲ್ ನೋಡ್ಬೋದು, ಎಲ್ಲ ಮಾಡ್ಬೋದಾಗಿದೆ. ಬಟ್ ಒಂದು 5-6 ವರ್ಷ 10 ವರ್ಷ ಮುಂದೆ ಆಗಿಲ್ಲ, 15 ವರ್ಷ ನಾವು ಬಿಸ್ನೆಸ್ ಬರುವಾಗೆಲ್ಲ ಅದು ಕಂಪ್ಲೀಟ್ ಇಲ್ಲ. ಲೆಟರ್ಸಿಂದನೇ ನಾವು ಮಾಡಬೇಕಾಗಿತ್ತು. ಬಟ್ ಈಗ ಹಂಗಿಲ್ಲ, ಕಂಪ್ಲೀಟ್ ಇಮೇಲ್ ಬಂತು. ಇಮೇಲ್ಗಿಂತ ಈಗ ನಮಗೆ ಕಂಪ್ಲೀಟು ಲೈವ್ ಚಾಟ್ ಬಂದಿದೆ. ಮೀಟಿಂಗ್ಸ್ನಾದ್ರೂ ಅಟೆಂಡ್ ಮಾಡ್ಬೋದು, ಎಲ್ಲ ಅಟೆಂಡ್ ಮಾಡಬೇಕಾಗಿದೆ. ಈಗೇನು ನಮಗೆ ಕಷ್ಟ ಏನೂ ಇಲ್ಲ ಬಿಸ್ನೆಸ್ನಲ್ಲಿ. ಸೊ ಈಗ ನಾವೇನು ಮಾಡಬೇಕು? ಹ್ಯಾಪಿನೆಸ್ ವೆರಿ ಇಂಪಾರ್ಟೆಂಟ್. ಅದಿದ್ದರೆ ಮಾತ್ರ ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಬಂದ್ರೂ ಅರ್ಥ ಇದೆ. ಅದಿಲ್ಲದೆ ನೀವು ಒಂದು ಬಿಸ್ನೆಸ್ ಮ್ಯಾನ್ ಆಗಿ ಬಂದಿದ್ದೀನಿ, ಆದರೆ ನನಗೇನು ಪೀಸ್ಫುಲ್ ಮೈಂಡ್ ಇಲ್ಲಪ್ಪ ಅಂತಂದರೆ ವೇಸ್ಟ್ ಆಗುತ್ತೆ. ಈಗ ಪುನಃ 30 ವರ್ಷದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಿ, ಬರ್ತಾ ಇದ್ದೀರಿ, ಗ್ರೋತ್ ಆಯ್ತಾ ಇದ್ದೀರಿ, ಬಂದು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಿ. 5 ಇಯರ್ಸ್ ಮೇಲೆ ನೀವು ಮಾಡಿರೋ ವರ್ಕ್ ಎಲ್ಲ ಆಟೋಮೇಷನ್ ಮಾಡಬೇಕಾಗಿದೆ.
ಕಂಪ್ಲೀಟ್ ನೀವು ಆ ಜಾಗದಲ್ಲಿ ಇಲ್ಲ ಅಂತಂದ್ರೂ ಆ ಬಿಸ್ನೆಸ್ ನಡೀತಾ ಇರಬೇಕು. ನಡೀತಾ ಇದ್ರೆ ನಿಮ್ಗೆ ಏನು ತಲೆ ಚಿಂತೆ ಕೆಡಿಸ್ಕೊಳ್ಳಲ್ಲ, ಜಾಲಿಯಾಗಿ ಹೋಯ್ತಾ ಇದ್ರಿ. ಹಂಗಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ ಹೇಳಿ. ಈಗಿರೋ ಸ್ಟ್ರೆಸ್ ಫುಲ್ ಜಾಸ್ತಿ ಇದೆ ನೋಡಿ. ಡೆಲಿವರಿ ಕಮಿಟ್ಮೆಂಟ್ಸು, ಆಮೇಲೆ ಕ್ವಾಲಿಟಿ ಪ್ರಾಬ್ಲಮ್ಸು, ಲೇಬರ್ ಪ್ರಾಬ್ಲಮ್ಸು, ಫಿನಾನ್ಷಿಯಲ್ ಇಶ್ಯೂಸ್, ಇಂಟರ್ನ್ಯಾಷನಲ್ ಬಿಸ್ನೆಸ್ ಪ್ರಾಬ್ಲಮ್ಸ್, ಸೊ ಎಲ್ಲ ಜಾಸ್ತಿ ಇದೆ ಈಗ. ಸೊ ಆಗ ಏನಾಗುತ್ತೆ ಅಂತಂದ್ರೆ ನಿಮಗೆ ಫುಲ್ ಸ್ಟ್ರೆಸ್ ಇನ್ಕ್ರೀಸ್ ಆಗುತ್ತೆ. ಸ್ಟ್ರೆಸ್ ಇನ್ಕ್ರೀಸ್ ಆದರೆ ನಿಮಗೆ ಬಿಸ್ನೆಸ್ನಲ್ಲಿ ಕಾನ್ಸಂಟ್ರೇಷನ್ ಸರಿಯಾಗಿ ಬರಲ್ಲ. ಸೊ ಹಿಂಗೆ ಗ್ರೋ ಆದರೆ ಹಂಗೆ ಬಂದು ಪುನಃ ಹಿಂಗೆ ಬರೋಕ್ಕೆ ಚಾನ್ಸಸ್ ಇದೆ, ಕೆಳಗೆ ಬರೋಕ್ಕೆ ಚಾನ್ಸಸ್ ಇದೆ. ಅಥವಾ ನಿಮ್ಗೆ ಹೆಲ್ತ್ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ ನೋಡಿ. ಹೆಲ್ತ್ ಎಫೆಕ್ಟ್ ಆದರೆ ಒಂದು ಬಿಸ್ನೆಸ್ ಮ್ಯಾನ್ನಲ್ಲಿ ಏನು ಮಾಡೋಕ್ಕಾಗಲ್ಲ. ಅಥವಾ ನೀವು ಬಂದು ಕಂಪ್ಲೀಟ್ ಡಿಸೈನ್ ಮಾಡಿದರೆ ಓಕೆ, ಬಟ್ ಡಿಸೈನ್ ಮಾಡಿಲ್ಲ ಅಂತಂದರೆ ಹೆಲ್ತ್ ಎಫೆಕ್ಟ್ ಆದರೆ ನಿಮ್ಗಿಂತ ನಿಮ್ಮ ಬಿಸ್ನೆಸ್ನ ಪ್ರಾಪರಾಗಿ ರನ್ ಮಾಡೋಕ್ಕಾಗಲ್ಲ. ಸೊ ಏನಪ್ಪ ಯೂಸ್ ಇದೆ? ಹೆಲ್ತ್ ಎಫೆಕ್ಟ್ ಮಾಡ್ಬಿಟ್ಟು ಆ ಬಿಸ್ನೆಸ್ ಮಾಡೋದ್ರಲ್ಲಿ ಏನು ಯೂಸ್ ಇದೆ? ಏನೂ ಇಲ್ಲ. ಸೊ ಯಾವುದೇ ಒಂದು ಬಿಸ್ನೆಸ್ ಮಾಡಿದ್ರೂ ಅದರಿಂದ ನಮಗೆ ಬೆನಿಫಿಟ್ ಫಿಸಿಕಲ್ ಆಗಿ ಬರಬೇಕು, ಫ್ಯಾಮಿಲಿ ಆಗಿ ಬರಬೇಕು, ಟೋಟಲ್ ಇದೆಲ್ಲ ಸೇರ್ ಬರಬೇಕು. ಅದು ಇಲ್ಲದೆ ಬೇರೆ ಫಿನಾನ್ಷಿಯಲ್ ಆಗಿ ಬಂದರೆ ಅದು ಯೂಸ್ ಇಲ್ಲ. ಸೆಲೆಕ್ಟ್ ಮಾಡಲೇ ಮಾಡಬೇಡಿ. ಒಂದು ನೋಡಿ, ಫಾರ್ ಎಕ್ಸಾಂಪಲ್ 50,000 ಮಾತ್ರ ನೀವು ಏನು ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಅದನ್ನ ಇಂಪ್ರೂವ್ ಮಾಡಬೇಕು, ಒಂದು 5 lakh ಇಂಪ್ರೂವ್ ಮಾಡಬೇಕಂತ ನಿಮ್ಮ ಬಿಸ್ನೆಸ್ ಬರ್ತಾ ಇದ್ರಿ. ಸೊ ಬಿಸ್ನೆಸ್ ಬರುವಾಗ ಇಂಪಾರ್ಟೆಂಟ್ ಏನಂತಂದ್ರೆ 5 lakh ಇಂಪಾರ್ಟೆಂಟ್ ಅಲ್ಲ, ನೀವು ಬರೋ ರೂಡ್ನಲ್ಲಿ ಹ್ಯಾಪಿ ಎಂಜಾಯ್ ಮಾಡಬೇಕು. ಸೊ ಬಿಸ್ನೆಸ್ ಅಂತಂದ್ರೆ ಯಾತಿಕೆ ಬಂದು ನೋಡಿ, ನಮ್ಮ ಬಿಸ್ನೆಸ್ನೆಲ್ಲ ಬಿಸ್ನೆಸ್ ಕ್ಲಾಸ್ ಅಂತ ಒಂದಿಟ್ಟಿದ್ದಾರೆ. ಬಿಸ್ನೆಸ್ ಕ್ಲಾಸ್ ಅಂತಂದ್ರೆ ಏನ? ಸೊ ಫುಲ್ ಲಕ್ಸುರಿಯಾಗಿ ಒಂದು ಹೋಟೆಲ್ ರೂಮ್ಸ್ ಆಗಲಿ ಅಥವಾ ಒಂದು ಟ್ರಾವೆಲ್ ಮೋಡ್, ಫ್ಲೈಟ್ ಮೋಡ್ ಯಾವುದ್ರಲ್ಲಿದ್ರೂ ಲಕ್ಸುರಿ ಇದೆ. ಸೊ ನೀವು ಇಂಪಾರ್ಟೆಂಟ್ ನೋಡಿ, ಅದ್ರಲ್ಲಿ ಲಕ್ಸುರಿ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಲಕ್ಸುರಿ ಆರ್ ಪೀಸ್ ಆಫ್ ಮೈಂಡ್. ಲಕ್ಸುರಿ ಮಾತ್ರ ಇದ್ರೆ ಪೀಸ್ ಆಫ್ ಮೈಂಡ್ ಬರಲ್ಲ. ಪೀಸ್ ಆಫ್ ಮೈಂಡ್ ಬೇರೆ, ಲಕ್ಸುರಿ ಬೇರೆ. ಸೊ ನಾರ್ಮಲ್ ಲೈಫ್ನಲ್ಲಿ ಪೀಸ್ ಆಫ್ ಮೈಂಡ್ ಬರ್ಬೋದು. ಲಕ್ಸುರಿ ಇದ್ರೆ ಮಾತ್ರ ಪೀಸ್ ಆಫ್ ಮೈಂಡ್ ಬರುತ್ತೆ ಅಂತ ನಾವು ಏನು ಇಂಪಾರ್ಟೆನ್ಸ್ ಕೊಡೋಕ್ಕಾಗಲ್ಲ. ಸೊ ನೋಡಿ, ನೀವು ಡಿಸೈನ್ ಮಾಡುವಾಗಲೇ ನಿಮ್ಮ ಬಿಸ್ನೆಸ್ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಬರಬೇಕಾಗಿದೆ. ಇನ್ನೊಂದು ಎಕ್ಸಾಂಪಲ್, ವರ್ಲ್ಡ್ ಬಿಗ್ಗೆಸ್ಟ್ ಬಿಸ್ನೆಸ್ ಮ್ಯಾನ್ ಎಲ್ಲ ಹೆಂಗ್ ಡೆವಲಪ್ ಆಗಿದ್ದಾರೆ ಅಂತ ನೋಡಿ. ಹಾರ್ಡ್ ವರ್ಕ್ ಮಾಡಿದ್ದಾರೆ, ಬಟ್ ಮೈಂಡ್ ವರ್ಕ್ ಮಾಡಿದ್ದಾರೆ. ಫಿಸಿಕಲ್ ಆಗಿ ವರ್ಕ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಮ್ಯಾನ್ಯಲ್ ಆಗಿ ಇಟ್ಕೊಂಡು ಡೆಫಿನೆಟು ಅದು ಪೀಸ್ಫುಲ್ ಮೈಂಡ್ ಕೊಡಲ್ಲ. ಇನ್ನೊಂದು ಏನಂತಂದ್ರೆ ನಮಗೆ ಕಾನ್ಫಿಡೆನ್ಸ್ ಕೊಡಲ್ಲ. ಸಿಕ್ಕಾಪಟ್ಟ ಪ್ರಾಬ್ಲಮ್ ಇದೆ. ಅಲ್ಲೇ ಕೂತ್ಕೊಂಡಿರ್ಬೇಕಾಗಿದೆ, 24 hours ಅಲ್ಲೇ ಇರಬೇಕಾಗಿದೆ. ನಮ್ಗೆ ಯಾವಾಗಲೂ 365 days ನಾವು ಬಿಸ್ನೆಸ್ ನೋಡಬೇಕಾಗಿದೆ. ಅದೆಲ್ಲ ಇಂಪಾರ್ಟೆಂಟ್ ನೋಡಿ. ಆಲ್ IT ಕಂಪ್ನೀಸ್ ಅಥವಾ ಬೇರೆ ಏನಾರು ಈಗ ನೋಡಿ, ಅಮೆಝಾನ್, ಗೂಗಲ್, ಇನ್ನೂ ಸಿಕ್ಕಾಪಟ್ಟ ಕಂಪ್ನಿ ಇದೆ. ಎಲ್ಲ ಏನು ಮಾಡ್ತಾ ಇದ್ದಾರೆ? ಅಲಿಬಾಬಾ, ಅಲಿ ಎಕ್ಸ್ಪ್ರೆಸ್ ಏನು ಮಾಡ್ತಾ ಇದ್ದಾರೆ? ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ನಮ್ಮ ಥರನೇ. ಏನು IT ಮಾತ್ರ ಅವ್ರು ಮಾಡಿಲ್ಲ, ಫುಲ್ ಮ್ಯಾನ್ಯಲ್ ಮೆಟೀರಿಯಲ್ಸ್ ಎಲ್ಲನೂ ಸಪ್ಲೈ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ ನೋಡಿ? ಪಾರ್ಟ್ನರ್ಶಿಪ್ ಸೇರಿಸಿದ್ದಾರೆ. ನಿಮ್ಮ ಪಕ್ಕದಲ್ಲಿರೋರು ಎಲ್ಲರೂ ಅವ್ರ ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿಂದ ಸೇಲ್ಸ್ ಮಾಡ್ತಾ ಇದ್ದಾರೆ. ಫಿಸಿಕಲ್ ವರ್ಕ್ಸ್ ಮಾಡೋದು ಪೂರ ನೀವು. ಬಟ್ ಅವ್ರು ಹೆಂಗೆ ಡಿಸೈನ್ ಮಾಡಿದ್ದಾರೆ ನೋಡಿ. ಯಾರೋ ಒಬ್ರು ಬಂದು ನಿಮ್ಮ ಅಮೆಝಾನ್ ಈ ಐಟಮ್ ತಗೋಬಿಡಿ, ಇಲ್ಲ ಈ ಮೆಷಿನ್ ತಗೋಬಿಡಿ, ಇಲ್ಲ ಈ ಕ್ಯಾಮ್ರಾ ತಗೋಬಿಡಿ ಅಂತ ಯಾರು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರಾ? ಇಲ್ಲ. ಪೇಪರಲ್ಲಿ ಆಗ್ತಾ ಇದ್ದಾರೆ ಅಷ್ಟೇ. ದೊಡ್ಡ ಏನು ಡೈರೆಕ್ಟ್ ಮಾರ್ಕೆಟಿಂಗ್ ಏನು ಮಾಡ್ತಾ ಇಲ್ಲ. ಸೊ ಅದೇ ಇಂಪಾರ್ಟೆಂಟು. ಸೊ ಒಂದು ಪ್ರಾಡಕ್ಟ್ನ ಫುಲ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೂತ್ಕೊಂಡಿರೋಕ್ಕಾಗಲ್ಲ ಈ ಬರೋ ಕಾಲದಲ್ಲಿ. ಬರೋ ಕಾಲ ಹೆಂಗೆ ಬರುತ್ತೆ? ಇಲ್ಲ, ಎಲ್ಲ ಫುಲ್ ಬೇಕಾಗಿದ್ದರೆ ತಗೋಬಿಡಿ, ಇಲ್ದಾರ ಬಿಡಿ ಅಂತ. ಇಲ್ದಾರೆ ಒಂದು ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಒಂದು 10 ದಿನದಲ್ಲಿ 20 ದಿನದಲ್ಲಿ ರಿಟರ್ನ್ ಮಾಡ್ಕೊಬಿಡಿ ಅಷ್ಟೇ. ಇದರಲ್ಲಿ ಏನೂ ಇಲ್ಲ. ನಿಮ್ಮ ಪರ್ಚೇಸ್ ಮಾಡಿದಿರಿ, ನಿಮ್ಮ ಪ್ರಾಡಕ್ಟ್ ಬಂದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಸೊ ರಿಟರ್ನ್ ಕೊಡಿಸ್ತಾ ಇದ್ದಾರೆ. ಸೊ ಆ ಥರ ಹೋಯ್ತಾ ಇದೆ ಬಿಸ್ನೆಸ್ ರೂಟ್ ಎಲ್ಲ. ಸೊ ಆ ಥರ ಡಿಸೈನ್ ಮಾಡಿ. ಸೊ ದೊಡ್ಡ ಬಿಸ್ನೆಸ್ ಮ್ಯಾನೇ ಯಾವುದೇ ಅಡ್ವರ್ಟೈಸ್ಮೆಂಟ್ ಅಷ್ಟೇನು ಮಾಡಿಲ್ಲ, ನಿಮ್ಮ ಮನೆಯಲ್ಲಿ ಬಂದು ಹೇಳಿಲ್ಲ, ನಿಮ್ಮ ಪೇಪರ್ ನೋಡಿ CDs ಯಾವುದು ಬರ್ದಿಲ್ಲ, ದೊಡ್ಡ ಯಾವ ಅಡ್ವರ್ಟೈಸ್ಮೆಂಟ್ಸ್ ಯಾವುದೂ ಇಲ್ಲ. ಬಟ್ ಹೆಂಗೆ ಬಂದರು? ಪ್ಲಾನಿಂಗ್. ಸೊ ಆಟೋಮೇಷನ್, ಬಿಸ್ನೆಸ್ ಆಟೋಮೇಷನ್ ಅಲ್ಲೇ ಬರುತ್ತೆ. ಬಿಸ್ನೆಸ್ ಆಟೋಮೇಷನ್ ಹೆಂಗೆಲ್ಲ ಮಾಡ್ಬೋದು ಅಂತ ನನ್ನ ಬಿಸ್ನೆಸ್ನಲ್ಲಿ ನನಗೆ ಗೊತ್ತು, ಬಟ್ ನಿಮ್ಮ ಬಿಸ್ನೆಸ್ನಲ್ಲಿ ನನಗೆ ಅಷ್ಟು ಪರಿಚಯ ಇಲ್ಲ. ಸೊ ನೀವು ಪೇಪರ್ ವರ್ಕ್ಸ್ ಮಾಡಿ ಹೆಂಗೆ ಮಾಡ್ಬೋದು ಅಂತ ಒಂದು ಡಿಸೈನ್ ಮಾಡಿ, ಅಥವಾ ನಿಮ್ಮ ಪಕ್ಕದಲ್ಲಿರೋರನ್ನ ಕೇಳಿ, ಅಥವಾ ಒಂದು ಕನ್ಸಲ್ಟೆಂಟ್ ಇಟ್ಕೊಂಡು ಡಿಸೈನ್ ಮಾಡಿ, ರೀಡಿಸೈನ್ ಮಾಡಿ. ನಿಮ್ಮ ಬಿಸ್ನೆಸ್ ಡೆಫಿನೆಟ್ ಚೆನ್ನಾಗಿ ಹೋಗುತ್ತೆ. ಎರಡನೇದು ವೆರಿ ಇಂಪಾರ್ಟೆಂಟ್. ಸೊ ಹ್ಯಾಪಿನೆಸ್ಗೆ ಫಸ್ಟ್ ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ. ಸೆಕೆಂಡ್ ಇಂಪಾರ್ಟೆನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದೀನಿ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತಂದರೆ
ನಿಮ್ಮ ದುಡ್ಡು ಎಷ್ಟು ಡೆವಲಪ್ ಆಗಿದೆ ಅಂತ ನಿಮ್ಮ ಜೊತೆಯಲ್ಲಿ ಒಂದು ಲೆಕ್ಕ ಬೇಕು. ನೀವು ಫಾರ್ ಎಕ್ಸಾಂಪಲ್ ಒಂದು ಪ್ರೊಡಕ್ಷನ್ ಇಂಡಸ್ಟ್ರಿ ಇಟ್ಟಿದ್ದೀರಿ, ಪ್ರೊಡಕ್ಷನ್ ಮಾಡ್ತಾ ಇದ್ದೀರಿ, ಸಪ್ಲೈ ಮಾಡ್ತಾ ಇದ್ದೀರಿ. ಸೊ ಈ ವರ್ಷ ಒಂದು 20 ಲ್ಯಾಕ್ ಬ್ಯಾಂಕಿಂದ ನೀವು ಸಾಲ ತಗೊಂಡಿದ್ದೀರಿ. ಸೊ ಆ 20 ಲ್ಯಾಕ್ ಏನಾಗಿದೆ ಅಂತ ನೋಡಬೇಕು. 20 ಲ್ಯಾಕ್ ನೆಕ್ಸ್ಟ್ ಇಯರ್ನಲ್ಲಿ ಅಥವಾ ಒಂದು 30 ಲ್ಯಾಕ್ ಇಂಪ್ರೂವ್ ಆಗಿರಬೇಕು. ನಿಮ್ಮ ತಾವಲ್ಲಿ ಲೆಕ್ಕ ಬೇಕು. ದುಡ್ಡಾಗಿ ಅದು ಇಂಪ್ರೂವ್ ಆಗಿರಲ್ಲ. ಯಾಕೆಂತಂದರೆ ನೀವು ಸಾಲ ತಗೊಂಡಿದ್ದೀರಿ, ಸ್ಯಾಲ್ರಿ ಕೊಟ್ಟಿದ್ದೀರಿ, ಪ್ರಾಡಕ್ಟ್ಸ್ನ ಡೆವಲಪ್ ಮಾಡಿದ್ದೀರಿ, ತಗೊಂಡೋಗಿ ಸಾಲ ಕೊಟ್ಟಿದ್ದೀರಿ. ಸಾಲ ಇಲ್ಲದೆ ಅಷ್ಟೇನು ಮಾಡೋಕ್ಕಾಗಲ್ಲ. ಸೊ ಸಾಲನೂ ಕೊಡಬೇಕಾಗಿದೆ, ಬಟ್ ಸಾಲ ಎಲ್ಲ ಒಂದು ಲಿಮಿಟೇಷನ್ಸ್ ಫಿಕ್ಸ್ ಮಾಡ್ಕೋಬೇಕಾಗಿದೆ. ಸೊ ನಿಮ್ಮ ಕೈನಲ್ಲಿ ಕಂಟ್ರೋಲ್ ಬೇಕು. 100% ಒಂದು ತಪ್ಪನ್ನು ಮಾಡಲೇಬೇಡಿ. ಏನು ಮಾಡಬೇಡಿ ಅಂತಂದರೆ, ಈ ವರ್ಷ 20 ಲ್ಯಾಕ್ ನೀವು ಸಾಲ ಮಾಡಿದರೆ ಅವು 20 ಲ್ಯಾಕ್ಗೆ ನಿಮ್ಮ ಜೊತೆಯಲ್ಲಿ ಫುಲ್ ಕ್ಲಿಯರ್ ಕಟ್ಟಾಗಿ ನಿಮ್ಗೆ ಇಂಪ್ರೂವ್ಮೆಂಟ್ಸ್ ಅದ್ರಲ್ಲಿ ಇರಬೇಕು. 30 ಲ್ಯಾಕ್ಸ್ ಅದು ಇಂಪ್ರೂವ್ ಆಗಿರಬೇಕು. ಸೊ ಅದೆಲ್ಲ ಬಂದು ಪ್ರೆಸೆಂಟ್ ಬರಬೇಕಾ ಸಾಲದಲ್ಲಿ ಇರಬೇಕು, ಅಥವಾ ಕ್ಯಾಶ್ ಆಗಿರಬೇಕು, ಬೇರೆ ಏನಾರು ಒಂದು ಮೋಡ್ ಸ್ಟಾಕ್ ಆಗಿರಬೇಕು, ಯಾವ್ದಾರು ಒಂದು ಇರಬೇಕು, ಲೆಕ್ಕ ಬೇಕು. ಅದನ್ನ ಬಿಟ್ಬಿಟ್ಟು ನನ್ನ ಜೊತೆಗೆ ಎಷ್ಟಿರೋ ಗೊತ್ತಿಲ್ಲ, ಇನ್ನೊಂದೇನಂತಾರೆ ನಮ್ಮ ಡೀಲರ್ ಯಾವಾಗ ದುಡ್ಡು ಕೊಡ್ತಾನೆ ಅಂತ ನಮಗೆ ಗೊತ್ತಿಲ್ಲ ಅಂತ ಇದ್ಕೊಂಡಿದ್ರೆ ವೇಸ್ಟ್. ನಾವೇನು ಮಾಡ್ತೀವಿ, ಪುನಃ ನಮ್ಮ ಬಿಸ್ನೆಸ್ ಡೆವಲಪ್ ಆಯ್ತಾ ಇದೆ ಅಂತ ಒಂದು ಗ್ರೇಸ್ನಲ್ಲಿ ಪುನಃ ಒಂದು 10 ಲಕ್ಷ ಸಾಲ ಮಾಡ್ತೀವಿ. ಮಾಡಲೇಬೇಡಿ, 100% ಮಾಡಬೇಡಿ. ಮಾಡಿದ್ರೆ ಡೆಫಿನೆಟ್ ತಪ್ಪಾಗುತ್ತೆ. ಅದು ಯಾಕೆ ತಪ್ಪಾಗುತ್ತೆ? ನಿಮ್ಮ ಕೈನಲ್ಲಿ ಲೆಕ್ಕ ಇಲ್ಲ, ನಿಮ್ಮ ಕೈನಲ್ಲಿ ನಿಮ್ಮ ಗ್ರೋತಿನ ಬಗ್ಗೆ ಯಾವುದು ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ. ಸೊ ಅದು ಪ್ರಾಬ್ಲಮ್. ಸೊ ಅದರಿಂದ ನೀವು ಮೇಂಟೈನ್ ಮಾಡಿ. ಎಷ್ಟು ದಪ್ಪ ಬಿಸ್ನೆಸ್ ಆದ್ರೂ ಸರಿ, 20 ಲ್ಯಾಕ್ ಆದ್ರೂ ಸರಿ, ಅದೇ 20 ಕ್ರೋರ್ಸ್ ಆದ್ರೂ ಸರಿ, ಲೆಕ್ಕ ಮಾಡಿ. ಸೊ ಲೆಕ್ಕ ಮಾಡಿದ್ರೆ ಅದು ನಿಮಗೆ ಗ್ರೋತಿನ ಬಗ್ಗೆ ಇರೋ ಗ್ರಾಫ್ಸ್ ತೋರಿಸ್ತಾ ಇದೆ. ಸೊ ಎಷ್ಟು ದಿನದಲ್ಲಿ ನಿಮ್ಮ ದುಡ್ಡು ಇಂಪ್ರೂವ್ ಆಗಿದೆಯಾ ಇಲ್ವಾ ಅಂತ. ನಾ ಹೇಳೋದು ಕ್ಯಾಪಿಟಲ್ ಬಗ್ಗೆ ಅಲ್ಲ, ನಾ ಹೇಳೋದು ವರ್ಕಿಂಗ್ ಕ್ಯಾಪಿಟಲ್ ಬಗ್ಗೆ. ಸೊ ಕ್ಯಾಪಿಟಲ್ ಹೆಂಗಾದ್ರೂ ಒಂದು ಮೆಷಿನರಿ ಹಾಕಿದ್ರೆ ಅದು ಮೆಷಿನರಿ ಇದೆ, ಅದು ಅಸೆಟ್ಸ್. ಸೊ ರನ್ನಿಂಗ್ ಕ್ಯಾಪಿಟಲ್ ಇಂಪ್ರೂವ್ ಆಗಿರಬೇಕು. ಸೊ ಇಂಪ್ರೂವ್ ಆಗಿಲ್ಲ ಅಂತಂದರೆ ಏನು ಮಾಡಬೇಕು? ರೀವರ್ಕ್ ಮಾಡಿ. ಹೆಂಗೆ ರೀವರ್ಕ್ ಮಾಡೋದು? ಸೊ ಒಂದೊಂದು ಡೀಲರ್ಗೆ ಕೊಟ್ಟಿರೋ ಸಾಲ ಲೆವೆಲ್ನ ಕಡಿಮೆ ಮಾಡಿ, ಅವ್ರ ಜೊತೆಗೆ ಮಾತಾಡ್ಬಿಟ್ಟು, ನೋಡಿ ಸರ್, ಇಷ್ಟು ದಿನದಲ್ಲಿ ನಿಮ್ಮ ದುಡ್ಡು ಬರಲಿಲ್ಲ, ಸೊ ನನ್ನ ಲಿಮಿಟ್ ಕಡಿಮೆ ಮಾಡ್ತಾ ಇದ್ದೀನಿ, ನೀವು ದಯವಿಟ್ಟು ದುಡ್ಡು ಕೊಡಿ, ಇದೆಲ್ಲ ಮಾಡಿ ಅಂತ ಅವ್ರ ಜೊತೆ ಮಾತಾಡ್ಬಿಟ್ಟು ನೆಕ್ಸ್ಟ್ ಒಂದು ಕನ್ಸೈನ್ಮೆಂಟ್ ಕೊಡಿ. 100% ಇಮಿಡಿಯೇಟ್ ನಿಲ್ಲಿಸ್ಬೇಡಿ, ಅದು ದುಡ್ಡು ಬರಲ್ಲ. ಹೆಂಗಾದ್ರೂ ಸರಿ, ಫಾರ್ ಎಕ್ಸಾಂಪಲ್ ಒಂದು ಡೀಲರ್ಗೆ ನೀವು ವರ್ಕ್ ಮಾಡ್ತಾ ಇದ್ರಿ, ಒಂದು 3 ಲ್ಯಾಕ್ಸ್ 3 ಲ್ಯಾಕ್ 5 ಲ್ಯಾಕ್ಸ್ ನಿಮ್ಮ ದುಡ್ಡು ಸಾಲ ಕೊಡ್ತಾ ಇದ್ರಿ, ಹೋಯ್ತಾ ಇದೆ, ಏನಾಗುತ್ತೆ ನೋಡಿ? ಡೀಲರ್ ಕೈನಲ್ಲಿ ಒಂದು 3 ಲಕ್ಷ 4 ಲಕ್ಷ ಇದೆ. ಏನು ಯೂಸು ಆ 3 ಲಕ್ಷ 4 ಲಕ್ಷದಿಂದ? ನೀವು ಸಾಲ ಪುನಃ ಕೊಟ್ಟಿದ್ದೀರಿ ಅವನಿಗೆ. ಸೊ ಅದು ಇಂಟ್ರೆಸ್ಟ್ ಏನಾಯಿತು? ಇಲ್ಲ. ಸೊ ಯಾವುದೇ ಯೂಸ್ ಇಲ್ಲ ಅದರಲ್ಲಿ. ಸೊ ಬಿಸ್ನೆಸ್ ಮಾಡಬೇಕು, ದುಡ್ಡು ಈಚೆ ಸಾಲ ಕೊಡಬೇಕು, ಬಟ್ ರೊಟೇಷನಲ್ಲಿ ಇರಬೇಕು. ಅದು ಎಷ್ಟು ದಿನ ಒಂದು ಸರಿ ಬಂದು ಅದು ನಿಮ್ಮ ಕೈಗೆ ಬಂದು ಹೋಯ್ತಾ ಇದೆ ಅಂತ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಲಾಟ್ ಆಫ್ ಪೀಪಲ್ಸ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಒಂದು 4 ಲ್ಯಾಕ್ ಒಂದು ಡೀಲರ್ಗೆ ಕೊಡ್ತಾ ಇದ್ದಾರೆ. ಆ 4 ಲ್ಯಾಕ್ ಯಾವಾಗಲೂ ಬರಲ್ಲ. ರೂಟೀನ್ ನೀವು ಪುನಃ ಒಂದು 20,000 30,000 ಕೊಡ್ತಾ ಇದ್ದೀರಿ, ಆ ದುಡ್ಡು ಮಾತ್ರ ಕೊಡ್ತಾ ಇದ್ದಾನೆ. ಯಾತಿಗೆ ಮಾಡಬೇಕು ಆ ಥರ? ಯಾರು ವರ್ಲ್ಡ್ನಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ ಯಾರು ಒಬ್ರು ಆ ಥರ ಮಾಡ್ತಾರೆ ಅದಂತ ನೋಡಿ? ಇಲ್ಲ, ನೆವರ್. ಯಾರೂ ಆ ಥರ ಮಾಡ್ತಾ ಇಲ್ಲ. ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಒಂದು ಗ್ರಾಫ್ ಇದೆ, ಎಲ್ಲರಿಗೂ ಒಂದು ಪಾಯಿಂಟ್ಸ್ ಇದೆ, ಅದ್ರ ಬಗ್ಗೆನೇ ಮಾಡ್ತಾ ಇದ್ದಾರೆ. ಸೊ ಗ್ರೋತ್ ಚೆಕ್ ಮಾಡಿ. ಗ್ರೋತ್ ಆಗಿದ್ದರೆ ಓಕೆ, ನೀವು ಪುನಃ ರೀಇನ್ವೆಸ್ಟ್ ಮಾಡೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಗ್ರೋತ್ ಆಗಿಲ್ಲ ಅಂತಂದರೆ ಡೆಫಿನೆಟು ಅವ್ರ ಜೊತೆಗೆ ಮಾತಾಡಿ ನೆಕ್ಸ್ಟ್ ಇಯರ್ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿ. ಇವತ್ತು 20 ಲ್ಯಾಕ್ ಡೆಫಿನೆಟ್ ಆಗಿ 30 ಲ್ಯಾಕ್ ಆಗಿರಬೇಕು, ವೆರಿ ಮಿನಿಮಮ್, ಅಥವಾ ಒಂದು 25 ಲ್ಯಾಕ್ ಆಗಿರಬೇಕು. ಒಂದು 15% 20% ಪ್ರಾಫಿಟ್ ಮಾರ್ಜಿನ್ ಮ್ಯಾನುಫ್ಯಾಕ್ಚರಿಂಗ್ ಬೇಕು, ಇಲ್ಲದೆ ಅದು ವೇಸ್ಟ್ ಆಗುತ್ತೆ. ಅದು ನೀವು ನೋಡಿ, ಒಂದು ರಿಟೇಲರ್ ಬಿಸ್ನೆಸ್ನಲ್ಲಿ 10% ಸಾಕಾಗಿದೆ, ಓಕೆ. ಅದೇ ಮ್ಯಾನುಫ್ಯಾಕ್ಚರ್ ಬಿಸ್ನೆಸ್ನಲ್ಲಿ 20% ವೆರಿ ಮಿನಿಮಮ್ ಮಾರ್ಜಿನ್ ಬೇಕು. ಯಾಕೆಂತಂದರೆ ಅವರಿಗೆ ಗ್ಯಾರಂಟಿ ಎಲ್ಲ ನಾವು ಕೊಟ್ಟಿರ್ತೀವಿ. ಗ್ಯಾರಂಟಿಗೆಲ್ಲ ಬಂದು ನಾವು ರಿಟರ್ನ್ ಅವರಿಗೆ ಏನಾದ್ರು ಪ್ರಾಬ್ಲಮ್ಸ್ ಮೆಷಿನಲ್ಲಿ ಬಂದ್ರೂ ಅಥವಾ ಬೇರೆ ಯಾವ್ದಾದ್ರು ಪ್ರಾಡಕ್ಟ್ಸ್ ಬಂದ್ರೂ ನಾವು ಕೊಡಬೇಕಾಗಿದೆ. ಓಕೆ. ಸೊ ಥರ್ಡ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ನಮ್ಮ ಕಸ್ಟಮರ್ನ ಹೆಂಗೆ ನಮ್ಮ ಕೈನಲ್ಲಿ ಇಟ್ಕೊಳ್ಳಿ.